ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯಾವ್ಯಾವ ಪ್ಲಾಂಟ್ಸ್ನ ಬೆಳೆಸಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಟೆರೆಸ್ ಮೇಲೆ ಯಾವ್ಯಾವ ಗಿಡಗಳನ್ನ ಇಟ್ಟಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಮನೆ ಒಳಗಡೆ ಯಾವ್ಯಾವ ಗಿಡ ಇಟ್ಟಿದ್ದೀವಿ ಅಂತ ತೋರಿಸ್ತೀನಿ. ಅದಾದಮೇಲೆ ಮನೆ ಬಾಗಿಲ ಹತ್ರ ಯಾವ್ಯಾವ ಗಿಡಗಳಿದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲೊಂದಷ್ಟು ಗಿಡಗಳಿದೆ, ಇದಕ್ಕೆ ನೀರು ಹಾಕೋದಕ್ಕೆ ಇಲ್ಲಿ ಮೇಲೆ ಬಂದಿದ್ದೀನಿ. ಪಕ್ಷಿಗಳಿಗೋಸ್ಕರ ನೀರಿಟ್ಟಿರೋದು. ಪ್ರತಿದಿನ ಇದನ್ನು ಹಳೆ ನೀರೆಲ್ಲ ಚೆಲ್ಲಿ ಹೊಸ ನೀರಿಡ್ತೀವಿ. ಸುಮಾರು ಪಕ್ಷಿಗಳಿದೆ ಇಲ್ಲಿ, ಯಾಕಂದರೆ ಎದುರುಗಡೆ ಪಾರ್ಕ್ ಇದೆ. ಸೊ ಪಕ್ಷಿಗಳಿಗೋಸ್ಕರ ನೀರಿಡ್ತೀವಿ ದಿನಾಗ್ಲೂ. ಮೊದಲು ಫುಡ್ ಕೂಡ ಇಡ್ತಾ ಇದ್ವಿ, ಬಟ್ ತುಂಬ ಜಾಸ್ತಿ ಪಕ್ಷಿಗಳೆಲ್ಲ ಬಂದು ಅಕ್ಕಪಕ್ಕದ ಮನೆಯವರೆಲ್ಲ ಆಮೇಲೆ ಕಂಪ್ಲೇಂಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಿಲ್ಲಿಸಿದ್ದೀವಿ. ತುಂಬ ಮನೇಲಿ ಏನಾದರೂ ಫುಡ್ ಏನಾದರೂ ಎಕ್ಸ್ಟ್ರಾ ಮಿಕ್ತು ಅನ್ನೋ ಟೈಮಲ್ಲಿ ಬಂದಿಲ್ಲಿ ನಾನು ಮತ್ತೆ ಊಟ ಎಲ್ಲ ಪಕ್ಷಿಗಳಿಗೋಸ್ಕರ ಇಡ್ತೀವಿ. ಸೊ ಯಾವ್ಯಾವ ಪ್ಲ್ಯಾಂಟ್ಸ್ ಇದೆ ಅಂತ ಹೇಳ್ತೀನಿ. ಇದು ರೋಸ್ ಗಿಡ, ಇದು ಕಣಗ್ಲು ಗಿಡ, ಇದ್ರ ಜೊತೆಗೆ ಇದು ಗೌರಿ ಹೂವು ಅಂತ ಬಿಡುತ್ತೆ. ಆ ಪ್ಲ್ಯಾಂಟು ಸಹ ಇದೇ ಪಾಟ್ ಒಳಗಡೆನೇ ಬೆಳ್ಕೊಂಡ್ಬಿಟ್ಟಿದೆ. ನೋಡಿ ಇಲ್ಲಿ ಮೇಲೆ ಇಲ್ಲೊಂದು ರೋಸ್ ಆಲ್ರೆಡಿ ಬಿಡ್ತಾ ಇದೆ, ಇದೆಲ್ಲ ಮೊಗ್ಗಾಗಿದೆ. ಬೆಳಗ್ಗೆನೇ ಹೂವೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೀವಿ. ಇದು ಒಂದೇನೋ ಸಸಿ ಬೆಳ್ಕೊಂಡಿದೆ, ಇದರಲ್ಲೇನೋ ಒಂದು ವೈಟ್ ಕಲರ್ದಾಗಿ ಚಿಕ್ಕ ಚಿಕ್ಕ ಹೂ ಬಿಡುತ್ತೆ. ಈ ಪಾಟಿಂದ ಈ ಗಿಡ ಹೋಗಿ ಈ ಪಾಟ್ವರೆಗೂ ಕನೆಕ್ಟ್ ಆಗೋಗ್ಬಿಟ್ಟಿದೆ. ಇದೆರಡು ಗಿಡಗಳೆಲ್ಲ ಕಂಬೈನ್ ಆದಂಗೆ ಅನಿಸುತ್ತೆ. ಇದು ಬಂದು ದಾಸವಾಳದ ಗಿಡ, ಇದರಲ್ಲೂ ಅಷ್ಟೇ ಹೂವೆಲ್ಲ ತೊಗೊಂಡ್ಬಿಟ್ಟಿದ್ದೀವಿ. ನೋಡಿ ಆಲ್ರೆಡಿ ಇಲ್ಲೊಂದು ಮೊಗ್ಗಾಗಿದೆ, ಇಲ್ಲೊಂದು ಮೊಗ್ಗಿದೆ. ಏನು ಸಂಜೆ ಒಳಗೆ ಅಥವಾ ನಾಳೆ ಒಳಗೆ ಅರಳುತ್ತೆ. ಇಲ್ಲೊಂದು ಮೊಗ್ಗಿದೆ, ಇಲ್ಲೊಂದು ಮೊಗ್ಗಿದೆ. ಇದೆಲ್ಲ ಇನ್ನೂ ಸಣ್ಣ ಸಣ್ಣ ಮೊಗ್ಗಳಿದೆ ಇಲ್ಲಿ. ಇದು ಈ ಪಾಟಲ್ಲಿ ಇನ್ನೊಂದು ದಾಸವಾಳದ ಗಿಡ ಇದೆ. ನೋಡಿ ಇಲ್ಲೊಂದು ಮೊಗ್ಗಿದೆ, ಇಲ್ಲೊಂದು ಮೊಗ್ಗು. ಆಲ್ರೆಡಿ ಇದು ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಇನ್ನೊಂದು ಗೌರಿ ಗಿಡ. ಇದರಲ್ಲಿ ಸದ್ಯಕ್ಕೆ ಬ್ಲೂ ಕಲರ್ ಮತ್ತು ವೈಟ್ ಕಲರ್ದು ಹೂಗಳು ಬಿಡುತ್ತೆ. ಇದು ವಿಷ್ಣುಗೆ ತುಂಬ ಇಷ್ಟವಾದಂಥ ಹೂಗಳು ಅಂತ ಹೇಳ್ತಾರೆ. ಇದು ಬಿಲ್ಪತ್ರೆ ಗಿಡ. ಇದು ತುಂಬೆ ಹೂ ಬಿಡ್ತಾ ಇದೆ. ಶಿವನಿಗೆ ತುಂಬೆ ಹೂ ಮತ್ತು ಬಿಲ್ಪತ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಅದೇ ಪಾಟಲ್ಲಿ ಇನ್ನೊಂದು ಚೆಂಡು ಹೂವಿನ ಗಿಡ ಬೆಳ್ಕೊಂಡಿದೆ. ಸುತ್ತಮುತ್ತ ಇದೇ ಪಾಟಲ್ಲಿ ಸ್ವಲ್ಪ ಸಣ್ಣ ಸಣ್ಣದು ಬೇರೆ ಬೇರೆ ಗಿಡಗಳೆಲ್ಲ ಬೆಳ್ಕೊತಾ ಇದೆ. ಇದು ಕಾಶಿ ಕಣಗ್ಲ ಗಿಡ. ಅಲ್ಲಿ ಇಲ್ಲಿ ಒಂದೊಂದು ಹೂಗಳು ಬಿಡುತ್ತೆ. ಇದರಲ್ಲಿ ಸ್ವಲ್ಪ ಇವಾಗ ಸಣ್ಣ ಸಣ್ಣ ಮೊಗ್ಗಳು ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಅದೇ ಪಾಟಲ್ಲಿ ಇದ್ಯಾವುದೋ ಇನ್ನೊಂದು ಸಣ್ಣ ಗಿಡ ಬೆಳ್ಕೊಂಡಿದೆ. ಇದು ಯಾವುದು ಅಂತ ನನಗೆ ಗೊತ್ತಿಲ್ಲ.
ಇದು ಸ್ನೇಕ್ ಪ್ಲ್ಯಾಂಟ್. ಇದು ಚೆಂಡು ಹೂವಿನ ಗಿಡ. ಮೇಲ್ಗಡೆ ನೋಡಿ ಒಂದು ಮೊಗ್ಗಿದೆ, ಇಲ್ಲೊಂದು ಮೊಗ್ಗಿದೆ, ಇಲ್ಲೊಂದು ಸಣ್ಣ ಸಣ್ಣ ಮೊಗ್ಗಳು ಕಾಣಿಸ್ತಾ ಇದೆ. ಇದನ್ನು ಕರ್ಲಕಣಗಳ ಗಿಡ ಅಂತ ನಮ್ಮ ಕಡೆ ಹೇಳ್ತಾರೆ. ಇದೊಂದು ಪುಟಾಣಿ ಗಿಡ ಇದೆ, ಇಲ್ಲೊಂದು ಸಣ್ಣ ಗಿಡ ಇದೆ, ಇದೊಂದು ಗಿಡ ಇದೆ. ಇದರಲ್ಲಿ ಈ ಥರ ವೈಟ್ ಕಲರ್ ಫ್ಲವರ್ ಬರುತ್ತೆ. ಇಲ್ಲಿ ಇದೊಂದು ಗಿಡ ಒಣಗೋಗ್ಬಿಟ್ಟಿದೆ, ಇಲ್ಲೊಂದು ರೋಸ್ ಒಣಗೋಗ್ಬಿಟ್ಟಿದೆ. ಇದೇ ಪಾಟಲ್ಲಿ ಚೆಂಡು ಹೂವು ಮತ್ತು ದಾಸವಾಳ ಗಿಡ ಇದೆ. ಹಿಂದೆಗಡೆ ಯಾವುದೋ ಒಂದು ಗಿಡ ಒಣಗೋಗ್ಬಿಟ್ಟಿದೆ. ಇದು ಬಂದು ತುಳಸಿ ಮತ್ತು ಬಾಳೆ ಎಲೆ. ಇಲ್ಲೊಂದು ಪ್ಲ್ಯಾಂಟ್ ಒಣಗೋಗ್ಬಿಟ್ಟಿದೆ. ಇದು ಚೆಂಡು ಹೂವಿನ ಗಿಡ. ಇನ್ನೊಂದು ಇದು ದಾಳಿಂಬೆ ಗಿಡ. ಈ ಲಾಸ್ಟಲ್ಲಿರೋದು ಕೂಡ ಚೆಂಡು ಹೂವಿನ ಗಿಡನೇ. ಇದು ಕರ್ಬೇವಿನ ಗಿಡ ಮತ್ತು ಇದು ದುಂಡುಮಲ್ಲಿಗೆ ಹೂವಿನ ಗಿಡ. ನೋಡಿ ಒಂದೇ ಒಂದು ಮೊಗ್ಗಾಗಿದೆ ಇಲ್ಲಿ. ಇನ್ನೆರಡು ಪಾಟ್ ಇದೆ, ಇದು ಒಣಗೋಗ್ಬಿಟ್ಟಿದೆ. ಇದು ಕೂಡ ಒಣಗೋಗಿದೆ. ಇನ್ನೊಂದು ಯಾವುದೋ ಒಂದು ಸಸಿ ಬೆಳ್ಕೊಂಡಿದೆ. ಇದಿಷ್ಟು ಹುಲ್ಲು ಬೆಳ್ಕೊಂಡ್ಬಿಟ್ಟಿದೆ ಇಲ್ಲಿ. ಇದು ಟೆರೆಸ್. ನಾನಿಲ್ಲೇ ಜಾಸ್ತಿ ಯೋಗ ಮಾಡೋದಿರ್ಬೋದು ಅಥವಾ ವಾಕಿಂಗ್ ಮಾಡೋದಿರ್ಬೋದು, ಜಾಸ್ತಿ ಇಲ್ಲೇ ಮಾಡೋದು. ನೋಡಿ ಇಲ್ಲಿ ಸ್ವಲ್ಪ ಫುಡ್ ಇಟ್ಟಿದ್ದಾರೆ ಪಕ್ಷಿಗಳಿಗೆ. ಯೂಶ್ವಲಿ ಮೊದಲು ಈ ಸ್ಟಾರ್ಟಿಂಗ್ ಈ ಮನೆಗೆ ಬಂದಾಗ ಯಾವಾಗಲೂ ಇಡ್ತಾಯಿದ್ವಿ ಅಕ್ಕಿ, ಬೇಳೆ, ಆಮೇಲೆ ಏನಾದರೂ ಲೆಫ್ಟ್ ಓವರ್ ಫುಡ್ ಇರುತ್ತಲ್ಲ ಅದನ್ನೆಲ್ಲ ಇಡ್ತಾಯಿದ್ವಿ. ಬಟ್ ತುಂಬ ಪಕ್ಷಿಗಳು ಸೇರ್ತಿದ್ದರಿಂದ ಮತ್ತೆ ಸ್ಟಾಪ್ ಮಾಡಿದ್ವಿ. ಇವಾಗ ಏನಂದರೆ ತುಂಬ ಏನಾದರೂ ಫುಡ್ ಮಿಕ್ಕಿರುತ್ತಲ್ಲ, ಆವಾಗ ಅದನ್ನು ವೇಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಟೆರೆಸ್ ಮೇಲೆ ತಂದಿಡ್ತೀವಿ. ಇಲ್ಲಾಂದರೆ ಹಸು ಯಾವುದಾದ್ರೂ ಪ್ರಾಣಿಗಳು ಬಂದರೆ ಅದಕ್ಕೆ ಹಾಕ್ತೀವಿ. ನಾನು ಜಾಸ್ತಿ ಟೆರೆಸ್ ಮೇಲೆ ಈವ್ನಿಂಗ್ ಟೈಮ್ ಬರ್ತೀನಿ. ಇಲ್ಲಿ ನೋಡಿ ನಂದು ಹಳೆ ಸೈಕಲ್ಗಳು ನಿಲ್ಲಿಸಿದ್ದಾರೆ. ಇದು ನಂದು ಚಿಕ್ಕ ವಯಸ್ಸಲ್ಲಿ ತೊಗೊಂಡಿದ್ದ ಸೈಕಲ್. ಇದು ಲೇಡಿ ಬರ್ಡ್ ನಂದೇ ಇದೆ ಸೈಕಲ್. ಹೊರಗಡೆ ಪಾರ್ಕ್ ಇದು, ಹಾಗಾಗಿ ತುಂಬ ಪಕ್ಷಿಗಳು ಬರುತ್ತೆ ಇಲ್ಲಿ. ಸುಮಾರು ಗಿಡಗಳಿದೆ ಇಲ್ಲಂತೂ ಎಷ್ಟೋ ಸರಿ ಗಿಣಿ ಮರಿ ಎಲ್ಲ ಬರುತ್ತೆ. ಈ ಮರದಲ್ಲಿ ಕೂಡ ಅಷ್ಟೇ, ಇಲ್ಲಿಂದನೂ ಬರುತ್ತೆ. ಇಲ್ಲಂತೂ ಸುಮಾರು ಗಿಣಿಗಳಿದೆ ಈ ಒಂದು ಮರದಲ್ಲಿ. ಈ ಎಲ್ಲೋ ಕಲರ್ದು ಫ್ಲವರ್ಸ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಆ ಗಿಣಿ ಮರಿಗಳೆಲ್ಲ ಆ ಮರದಲ್ಲಿ ಬಂದು ಕೂತ್ಕೊಂಡು ಆ ಫ್ಲವರ್ನೆಲ್ಲ ಕಿತ್ತು ಬಿಸಾಕ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅವು ಆ ಕಡೆಯಿಂದ, ಆ ಪಾರ್ಕಿಂದ ಈ ಕಡೆ, ಇದು ಪಾರ್ಕ್ ಇರೋದು ಈ ಕಡೆ ಸೈಡು, ಈ ಮರ ಇರೋದು ಈ ಕಡೆ ಸೈಡು. ಸೊ ಅಲ್ಲಿಂದ ಇಲ್ಲಿಗೆ ಯಾವಾಗಲೂ ಹಾರಾಡ್ತಾನೇ ಇರ್ತವೆ ಗಿಣಿಗಳು. ನೋಡೋದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ನೋಡಿ ಇಲ್ಲೊಂದು ಯಾವುದೋ ಪಕ್ಷಿ ಹೋಗ್ತಾ ಇದೆ. ಇಲ್ಲಂತೂ ಈ ಫುಡ್ ಹಾಕಿರೋ ಜಾಗದಲ್ಲಂತೂ ಎಷ್ಟೊಂದು ಪಾರಿವಾಳಗಳು ಬಂದುಬಿಟ್ಟಿರುತ್ತೆ. ಇಲ್ಲೇನಾದರೂ ನಾವ್ಯಾರಾದರೂ ಇಲ್ಲಿ ಟೆರೆಸ್ ಮೇಲೆ ಬಂದು ಕೂತ್ಕೊಳ್ಳೋದು ಅಥವಾ ಓಡಾಡೋದು ಮಾಡ್ತಿದ್ರೆ ಜಾಸ್ತಿ ಪಕ್ಷಿಗಳು ಬರೋದಿಲ್ಲ. ಅಂದರೂ ಧೈರ್ಯ ಮಾಡಿ ಒಂದು 5-6 ಪಾರಿವಾಳಗಳು ಬಂದು ಅದ್ರ ಪಾಡಿಗೆ ತಿನ್ಕೊಂಡು ಹೋಗ್ತವೆ. ಇದು ಮನೆ ಬಾಗಿಲಲ್ಲಿ ಇಟ್ಟಿರುವಂಥ ಗಿಡಗಳು. ಮನಿ ಪ್ಲ್ಯಾಂಟ್, ಅಲೋವೆರಾ ಜೆಲ್, ಮಾವಿನ ಸಸಿ ಮತ್ತು ಕೆಲವೊಂದಷ್ಟು ವಾಸ್ತು ಪ್ಲ್ಯಾಂಟ್ಸ್ಗಳನ್ನ ಇಟ್ಟಿದ್ದೀವಿ. ಇದು ಮನೆ ಒಳಗಡೆ ಇರುವಂಥ ಕೆಲವು ಪ್ಲ್ಯಾಂಟ್ಸ್. ಇದು ನಮ್ಮ ಮನೆಯಲ್ಲಿ ಸ್ವಲ್ಪ ಪ್ಯಾಸೇಜ್ ಇದೆ, ಸೊ ಅಲ್ಲಿ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಇಲ್ಲೊಂದಷ್ಟು ಪ್ಲ್ಯಾಂಟ್ಸ್ನ ಇಟ್ಟಿದ್ದೀವಿ. ಇದು ಕೂಡ ಆಲ್ಮೋಸ್ಟ್ ವಾಸ್ತು ಪ್ಲ್ಯಾಂಟ್ಸ್ಗಳಲ್ಲಿ ಇರೋದೆಲ್ಲ. ಅಲ್ಲೊಂದು ಚಿಕ್ಕದೊಂದು ಅಲೋವೆರಾ ಜೆಲ್ ಪ್ಲ್ಯಾಂಟ್ ಕೂಡ ಇದೆ. ಇದು ಮನೆ ಒಳಗೆ ಬೆಳೆಸಿರೋ ಮನಿ ಪ್ಲ್ಯಾಂಟ್. ಮನೆಯಲ್ಲಿ ಪಾಟ್ಸ್ಗಳೆಲ್ಲ ಖಾಲಿ ಆದಮೇಲೆ ಖಾಲಿ ಇರೋವಂಥ ವಾಟರ್ ಬಾಟಲಲ್ಲಿ ಕೆಲವೊಂದಷ್ಟು ಮನಿ ಪ್ಲ್ಯಾಂಟ್ಸ್ನ ಹಾಕಿದ್ದೀವಿ. ಇದಿಷ್ಟು ನಮ್ಮ ಮನೆಯಲ್ಲಿ ನಾವು ಬೆಳೆಸಿರೋವಂಥ ಗಿಡಗಳು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.